ಹಾಯ್, ನಮಸ್ತೆ ಎಲ್ಲರಿಗೂ. ನಾನು TET ಮತ್ತು GPSTRಗೆ ಸಂಬಂಧಿಸಿದಂತೆ ಹೊಸ ಪರೀಕ್ಷಿತ 2024 6th to 12th ವರೆಗೂ ಎಲ್ಲ ಟೆಕ್ಸ್ಟ್ ಬುಕ್ಸ್ಗಳನ್ನು ವಿವರಣೆಯನ್ನು ನೀಡ್ತಾನೆ. ಸದ್ಯದರಲ್ಲೇ TET ಮತ್ತು ಟೀಚರ್ ಪೋಸ್ಟ್ಗಳು ಕಾಲ್ಫಾರ್ಮ್ ಇರೋದ್ರಿಂದ ಈ ಕ್ಲಾಸ್ಗಳು ನಿಮಗೆ ತುಂಬ ಉಪಯುಕ್ತವಾಗಲಿವೆ. ನಾನು ಕ್ಲಾಸ್ಗಳನ್ನು ಕಂಟಿನ್ಯೂ ಮಾಡಬೇಕಂದ್ರೆ ದಯವಿಟ್ಟು ಸಿದ್ಧಾಂತ ಅಕಾಡೆಮಿಯ ಕ್ಲಾಸ್ಗಳನ್ನು ನೋಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಓಕೆ. ಸಮಾಜ ವಿಜ್ಞಾನ ಭಾಗ 1 ಕನ್ನಡ ಮಾಧ್ಯಮ ಪರೀಕ್ಷಿತ 2024 6ನೇ ತರಗತಿದು. ಫಸ್ಟ್ನೇ ಅಧ್ಯಾಯನ ಇತಿಹಾಸದ ಪರಿಚಯ ಮತ್ತು ಆರಂಭಿಕ ಸಮಾಜ. ಇತಿಹಾಸ ಅಂದರೆ ಏನ? ಈ ಹಿಂದೆ ನಡೆದ ಘಟನೆಗಳನ್ನು ಕ್ರಮಬದ್ಧವಾಗಿ ಹೇಳುವುದೇ ಇತಿಹಾಸ. ಇದು ಮನುಷ್ಯರು ನಡೆದು ಬಂದ ದಾರಿಯನ್ನು ಪರಿಚಯಿಸುತ್ತದೆ. ಆ ದಾರಿಯಲ್ಲಿ ಮಾನವರ ಸಫಲತೆ ವಿಫಲತೆಗಳನ್ನು ವಿವರಿಸುತ್ತದೆ. ಇತಿಹಾಸವು ಘಟನೆಗಳನ್ನು ವಿವರಿಸುವಾಗ ಕಾಲ, ಸ್ಥಳ, ವ್ಯಕ್ತಿಯ ಕುರಿತು ನಿರ್ದಿಷ್ಟತೆ ಮತ್ತು ಖಚಿತತೆಯನ್ನು ಹೊಂದಿರ್ತದೆ. ಅಂದ್ರೆ ಈ ಘಟನೆ ಯಾವಾಗ ನಡೀತು, ಎಲ್ಲಿ ನಡೀತು, ಯಾರಿಂದ ನಡೀತು ಎಂದು ಸ್ಪಷ್ಟತೆಯನ್ನು ಇತಿಹಾಸ ನೀಡ್ತೈತಿ. ಈ ಸ್ಪಷ್ಟತೆ ಇಲ್ಲವಾದರೆ ಇತಿಹಾಸವು ಕಥೆ ಆಕತೆ. ಇದಕ್ಕೆ ಉದಾಹರಣೆ ಹೇಳ್ಬೇಕಂದ್ರೆ ಕಥೆಗೂ ಮತ್ತು ಇತಿಹಾಸಕ್ಕೂ ಇರುವ ವ್ಯತ್ಯಾಸ ನೋಡ್ರಿ. ಕತೆ ಅಂದ್ರೆ ಹೆಂಗಿರ್ತೈತಿ? ಒಂದಾನೊಂದು ಕಾಲದಲ್ಲಿ ಒಂದಾನೊಂದು ಊರಿನಲ್ಲಿ ಒಬ್ಬ ರಾಜನಿದ್ದ. ಅವನೊಂದು ಯುದ್ಧ ಮಾಡಿದ. ಒಂದಾನೊಂದು ಕಾಲದಲ್ಲಿ ಒಂದಾನೊಂದು ಊರಲ್ಲಿ ಒಬ್ಬ ರಾಜನಿದ್ದ. ಅವನೊಂದು ಯುದ್ಧ ಮಾಡಿದ. ಆ ರಾಜ್ಯ ಎಲ್ಲಿದ್ದ, ಯಾವಾಗ ಯುದ್ಧ ನಡೀತು, ಯಾರ್ಯಾರ ನಡುವೆ ನಡೆಯಿತು, ಇದು ಯಾವುದು ಇಲ್ಲಿ ನಿಖರತೆ ಇಲ್ಲ. ಇದಕ್ಕೆ ಕಥೆ ಅಂತೀವಿ. ಇನ್ನು ಇತಿಹಾಸ ಸಾಲಿವಾಹನ ಶಕ ಪೂರ್ವ 261ರಲ್ಲಿ ಪಾಟಲಿಪುತ್ರದಲ್ಲಿ ಆಳುತ್ತಿದ್ದ ಅಶೋಕನೆಂಬ ರಾಜನು ಕಳಿಂಗ ಯುದ್ಧ ಮಾಡಿದ. ಇಲ್ಲೇನೈತಿ? ಅಂದ್ರೆ ಕ್ರಿಶಕ ಪೂರ್ವ 261 ವಿಶ್ವಿ ಐತಿ. ಪಾಟಲಿಪುತ್ರ ಅನ್ನುವಂಥದ್ದೊಂದು ಊರ ಹೆಸರು ಐತಿ. ಮತ್ತು ಮೌರ್ಯರ ಅಶೋಕನೆಂಬ ರಾಜನಿದ್ದ. ಮತ್ತು ಯಾವ ಯುದ್ಧ ಮಾಡಿದ? ಕಳಿಂಗ ಎಂಬ ಯುದ್ಧ ಮಾಡಿದ. ಅಂದ್ರೆ ಆ ಸ್ಥಳ ಆತು, ಅದ ವರ್ಷ ಆತು, ಮತ್ತು ಆ ವ್ಯಕ್ತಿ ಆತು, ಯಾರ್ಯಾರ ನಡು ನಡೀತು, ಇದೆಲ್ಲ ಸ್ಪಷ್ಟ ಮಾಹಿತಿ ಕೊಡೋದನ್ನ ಇತಿಹಾಸ. ಇನ್ನು ಇತಿಹಾಸ ಏಕೆ ಬೇಕು? ಮಕ್ಕಳೇ, ನೀವು ಒಮ್ಮೆ ಬೆಂಕಿಯ ಜ್ವಾಲೆಯನ್ನು ಮುಟ್ಟುತ್ತೀರಿ ಎಂದಿಟ್ಟುಕೊಳ್ಳಿ. ಏನಾಗುತ್ತದೆ? ಬೆಂಕಿ ಸುಡುತ್ತದೆ ಅಲ್ಲವೇ? ಅದೇ ಅನುಭವ. ಅಂದ್ರೆ ಏನು ಹೇಳಕ್ ಹೊಂಟಾರಂದ್ರೆ ಅನುಭವವೇ ಇತಿಹಾಸ ಅಂತ ಹೇಳಕ್ ಹೊಂಟಾರ. ಯಾಕಂದ್ರ ನೆನಪು ಮತ್ತು ಅಥವಾ ಜ್ಞಾಪಕ ಶಕ್ತಿ ಇಲ್ಲವೇ ಸ್ಮರಣ ಶಕ್ತಿ ಎಂದು ಕರೆಯುತ್ತೇವೆ. ಒಂದು ವೇಳೆ ಮನುಷ್ಯರಿಗೆ ಸ್ಮರಣ ಶಕ್ತಿ ಇಲ್ಲದೆ ಹೋದರೆ ಏನು ಮಾಡ್ತಿದ್ರು? ಮಾಡಿದ ತಪ್ಪುಗಳನ್ನ ಮತ್ತೆ ಮಾಡ್ತಿದ್ರು. ಇದರಿಂದ ಮಾನವನ ಪ್ರಗತಿ ಸಾಧ್ಯ ಆಗಿರಲಿಲ್ಲ. ಹಾಗಾದರೆ ಮನುಷ್ಯರ ಪ್ರಗತಿಗೆ ಸ್ಮರಣ ಶಕ್ತಿ ಇದ್ದಂತೆ ಒಂದು ಸಮಾಜ ಅಥವಾ ಒಂದು ದೇಶದ ಪ್ರಗತಿಗೆ ಸ್ಮರಣ ಶಕ್ತಿ ಇರಬೇಕಲ್ಲವೇ? ಹೌದು, ಇರಬೇಕು. ಹಾಗಾದರೆ ಯಾವುದೇ ಸಮಾಜಕ್ಕೆ ಅಥವಾ ದೇಶಕ್ಕೆ ಇರಬಹುದಾದ ಸ್ಮರಣ ಶಕ್ತಿ ಅದೇ ಇತಿಹಾಸ. ಮನುಷ್ಯರಿಗೆ ಸ್ಮರಣ ಶಕ್ತಿ ಇದ್ದಂತೆ ಒಂದು ಸಮಾಜಕ್ಕೆ, ರಾಜ್ಯಕ್ಕೆ, ದೇಶಕ್ಕೆ ಅಷ್ಟೇ ಏಕೆ ಈ ಜಗತ್ತಿಗೆ ಇತಿಹಾಸವೇ ಸ್ಮರಣ ಶಕ್ತಿ. ಇತಿಹಾಸವು ನಮ್ಮ ಪೂರ್ವಿಕರು ಕೈಗೊಂಡ ಒಳ್ಳೆಯ ಮತ್ತು ತಪ್ಪು ತೀರ್ಮಾನಗಳಿಂದ ಅನುಭವಿಸಿದ ಸುಖ ದುಃಖಗಳನ್ನು, ತೊಂದರೆಗಳನ್ನು ತಿಳಿಸುತ್ತದೆ. ಅಲ್ಲದೆ ಮುಂದಿನ ತೀರ್ಮಾನಗಳನ್ನು ಕೈಗೊಳ್ಳುವಾಗ ಎಚ್ಚರಿಸುತ್ತದೆ. ಇತಿಹಾಸದಲ್ಲಿನ ನಮ್ಮ ಪೂರ್ವಿಕರ ತತ್ವಾದರ್ಶಗಳು, ವಿಚಾರಧಾರೆಗಳು ಮುಂದಿನ ತಲೆಮಾರುಗಳಿಗೆ ಮಾದರಿಯೂ ಹೌದು, ದಾರಿದೀಪವೂ ಹೌದು. ಅವರ ಶೌರ್ಯ, ಪರಾಕ್ರಮ, ತ್ಯಾಗ, ಬಲಿದಾನಗಳು ನಂತರದ ಪೀಳಿಗೆಗೆ ಸ್ಫೂರ್ತಿಯಾಗಿರುತ್ತವೆ. ಇದಕ್ಕೆ ಉದಾಹರಣೆ ಅಂದ್ರ ಅಶೋಕನು ಏನ್ ಮಾಡಿದ? ಕಳಿಂಗ ಯುದ್ಧವನ್ನ 261ರಲ್ಲಿ ಸಾಲಿವಾಹನ ಶಕ ಪೂರ್ವ 261ರಲ್ಲಿ ಕಳಿಂಗ ಯುದ್ಧವನ್ನ ಮಾಡಿದ. ಆ ಯುದ್ಧದಲ್ಲಿ ಆಗಿರುವಂತಹ ಸಾವು ನೋವುಗಳನ್ನು ನೋಡಿ ಬೇಸತ್ತು ಅಲ್ಲಿಗೆ ಯುದ್ಧವನ್ನು ನಿಲ್ಲಿಸಿ ಬೌದ್ಧ ಧರ್ಮವನ್ನು ಸ್ವೀಕರಿಸಿ ಸಮಾಜಕ್ಕೆ, ಪ್ರಜೆಗಳಿಗೆ ಒಳ್ಳೆಯ ಕಾರ್ಯಗಳನ್ನು ಮಾಡಿದ. ಇದು ಒಂದು ನಮ್ಮ ಜೀವನಕ್ಕೆ ಅಳವಡಿಸಿಕೊಳ್ಳುವಂತಹ ಒಂದು ಉದಾಹರಣೆ ಅಲ್ಲವೇ? ಆ ದಾರಿದೀಪಗಳು, ಅವಕ್ಕೆ ದಾರಿದೀಪಗಳು ಅಥವಾ ಮಾದರಿಯು ಅಂತ ಹೇಳಿ ಕರೀತಾರೆ. ಅವರ ಶೌರ್ಯ, ಪರಾಕ್ರಮ, ತ್ಯಾಗ, ಬಲಿದಾನಗಳು ನಂತರದ ಪೀಳಿಗೆಗೆ ಸ್ಫೂರ್ತಿಯೂ ಆಗುತ್ತವೆ. ಇಷ್ಟೇ ಅಲ್ಲದೆ ನಮ್ಮ ಸಂಸ್ಕೃತಿ ಪರಂಪರೆಯನ್ನು ಪರಿಚಯಿಸುವ ಮೂಲಕ ಅಭಿಮಾನ ಮತ್ತು ಗೌರವವನ್ನು ಇತಿಹಾಸವು ಮೂಡಿಸುತ್ತದೆ. ಇತಿಹಾಸವನ್ನು ಹೇಗೆ ರಚಿಸಬೇಕು ಎಂಬುದನ್ನು ಮೊಟ್ಟ ಮೊದಲ ಬಾರಿಗೆ ತೋರಿಸಿಕೊಟ್ಟವರೇ ಗ್ರೀಕ್ ದೇಶದ ಹೆರೋಡೋಟಸ್. ಆದ್ದರಿಂದ ಇವರನ್ನು ಇತಿಹಾಸದ ಪಿತಾಮಹ ಎಂದು ಕರೆಯುತ್ತಾರೆ. ನಿಮಗೆಲ್ಲರಿಗೂ ಗೊತ್ತಿರುವ ವಿಚಾರ ಇದು. ಆಧಾರಗಳು: ಇತಿಹಾಸ ರಚಿಸುವವರನ್ನು ಇತಿಹಾಸಕಾರರು ಅಂತ ಕರೀತಾರೆ. ಇವರು ಇತಿಹಾಸವನ್ನು ನಿರ್ದಿಷ್ಟವಾಗಿ, ಖಚಿತವಾಗಿ ಹೇಳಲು ಸಾಕ್ಷ್ಯಾಧಾರಗಳನ್ನು ಬಳಸಿಕೊಳ್ತಾರೆ. ಆದ್ದರಿಂದ ಆಧಾರವಿಲ್ಲದೆ ಇತಿಹಾಸವಿಲ್ಲ ಎಂದು ಹೇಳಲಾಗುತ್ತದೆ. ಇದರಲ್ಲಿ 2 ಪ್ರಕಾರಗಳು:
ಸಾಹಿತ್ಯ ಆಧಾರಗಳು, ಪುರಾತತ್ವ ಆಧಾರಗಳು. ಸಾಹಿತ್ಯ ಆಧಾರಗಳು ಇದರಲ್ಲಿ ಇತಿಹಾಸದ ಹಿನ್ನೆಲೆಯಲ್ಲಿ ಸಾಹಿತ್ಯ ಅಂದರೆ ಬರವಣಿಗೆ, ಬಾಯಿಯಿಂದ ಬಾಯಿಗೆ ಹರಿದು ಬಂದಿರುವ ಸಂಗತಿಗಳು. ಇವುಗಳಲ್ಲಿ 2 ವಿಧಗಳು. ಒಂದು ಲಿಖಿತ ಸಾಹಿತ್ಯ, ಇನ್ನೊಂದು ಮೌಖಿಕ ಸಾಹಿತ್ಯ. ಲಿಖಿತ ಸಾಹಿತ್ಯವನ್ನು ದೇಶೀಯ ಸಾಹಿತ್ಯ ಮತ್ತು ವಿದೇಶಿ ಸಾಹಿತ್ಯಗಳಂತೇಳಿ 2 ವಿಭಾಗಗಳನ್ನಾಗಿ ಮಾಡ್ತಾರೆ. ಮೌಖಿಕ ಸಾಹಿತ್ಯವನ್ನು, ಮೌಖಿಕ ಅಂದರೆ ಬಾಯಿ ಮೂಲಕ ಬರುವುದು, ಜನಪದ ಗೀತೆಗಳು, ಕತೆ, ಲಾವಣಿ, ಐತಿಹ್ಯ ಮೊದಲಾದವುಗಳನ್ನು ಒಳಗೊಂಡಿರುತ್ತವೆ. ಲಿಖಿತ ಸಾಹಿತ್ಯ ರಚಿಸುವವರು ಅಕ್ಷರಸ್ಥರಾಗಿರ್ತಾರೆ. ಲಿಖಿತ ಅಂದರೆ ಬರೀಲೇಬೇಕು, ಅವರು ಅಕ್ಷರಸ್ಥರಾಗಿರ್ತಾರೆ. ಮೌಖಿಕ ಸಾಹಿತ್ಯವನ್ನು ರಚಿಸೋರು ಅನಕ್ಷರಸ್ಥರಾಗಿರ್ತಾರೆ. ನಾವೆಷ್ಟೋ ಹಿಂದೆಲ್ಲ ಜನಪದ ಗೀತೆಗಳನ್ನಾಗಲಿ ಲಾವಣಿಗಳನ್ನಾಗಲಿ ಕೇಳಿರ್ತೀವಿ. ಅವೇನ ಮೌಖಿಕ ಸಾಹಿತ್ಯಗಳು. ಅವ್ರೇನ ಈಗ ಆಡು ಭಾಷೆದೊಳಗೆ ಅವರು ಅನಕ್ಷರಸ್ಥರಾಗಿರ್ತಾರೆ, ಆಡು ಭಾಷೆದೊಳಗೆ ಅದನ್ನು ಕಂಟಿನ್ಯೂ ಮಾಡ್ಕೊತ ಹೋಗ್ತಾರೆ. ಇನ್ನು ಪುರಾತತ್ವ ಆಧಾರಗಳು ಹಿಂದಿನ ಮಾನವರು ನಿರ್ಮಿಸಿದ ಮತ್ತು ಬಳಸಿದ ಭೌತಿಕ ವಸ್ತುಗಳ ಅವಶೇಷಗಳೇ ಪುರಾತತ್ವ ಆಧಾರಗಳು. ಭೂಮಿಯ ಒಳಗೆ ಹುದುಗಿ ಹೋಗಿರುವ ಅವಶೇಷಗಳನ್ನು ಉತ್ಖನನದ ಮೂಲಕ ಹೊರತೆಗೆಯಲಾಗತ್ತೆ. ಪುರಾತತ್ವ ಆಧಾರಗಳ ವ್ಯಾಪ್ತಿಗೆ ಮಡಿಕೆ ಚೂರುಗಳಾಗಲಿ, ನಾಣ್ಯಗಳಾಗಲಿ, ಶಾಸನಗಳಾಗಲಿ, ಸ್ಮಾರಕಗಳು ಮತ್ತಿತರ ಅವಶೇಷಗಳನ್ನು ಒಳಗೊಂಡಿರ್ತದೆ. ಉತ್ಖನನ ಅಂದರೆ ಏನಪ್ಪ ಅಂದ್ರೆ ಮಾನವನ ಪ್ರಾಚೀನ ಅವಶೇಷ ಅಥವಾ ಪಳಿಯುಳಿಕೆಗಳನ್ನು ಹೊರತೆಗೆಯಲು ಬಳಸುವ ವೈಜ್ಞಾನಿಕವಾದ ಭೂ ಅಗೆತ. ಬ್ರಷ್, ಕರನೆ, ಚಾಕು, ಮರದ ಡಬ್ಬಳದಂತಹ ಮೊನಚಾದ ಸಾಧನಗಳನ್ನು ಬಳಸಿ ನಿಧಾನವಾಗಿ ಮಣ್ಣಿನ ಪದರಗಳನ್ನು ಸರಿಸುತ್ತಾರೆ. ಈ ಮಣ್ಣಿನಲ್ಲಿ ಸಿಗುವ ಮಡಿಕೆ ಚೂರು, ನಾಣ್ಯ, ಮಣಿ, ಹರಳು, ಎಲುಬು ಮುಂತಾದ ಅವಶೇಷಗಳನ್ನು ತೆಗೆದು ಅಧ್ಯಯನಕ್ಕೆ ಒಳಪಡಿಸ್ತಾರೆ. ಇಲ್ಲಿ ನೋಡ್ರಿ, ಇತಿಹಾಸದ ಆಧಾರಗಳು, ಅದರಾಗ ಸಾಹಿತ್ಯ ಆಧಾರ, ಪುರಾತತ್ವ ಆಧಾರಗಳು. ಸಾಹಿತ್ಯದಾಗ ಲಿಖಿತ ಸಾಹಿತ್ಯ, ಮೌಖಿಕ ಸಾಹಿತ್ಯ. ಲಿಖಿತ ಸಾಹಿತ್ಯದಾಗ ದೇಶೀಯ ಸಾಹಿತ್ಯ, ವಿದೇಶಿ ಸಾಹಿತ್ಯ. ಇನ್ನು ಮೌಖಿಕ ಸಾಹಿತ್ಯದಾಗ ಲಾವಣಿಗಳು, ಜನಪದ ಕಥೆಗಳು, ಐತಿಹ್ಯಗಳು. ಇನ್ನು ಪುರಾತತ್ವ ಆಧಾರದಾಗ ಸ್ಮಾರಕಗಳು, ನಾಣ್ಯಗಳು, ಶಾಸನಗಳು, ಇತರೆ ಅವಶೇಷಗಳು. ಇತಿಹಾಸದಲ್ಲಿ ಕಾಲಗಣನೆ ಅಂದ್ರೆ ಈ ಕ್ರಿಸ್ತಪೂರ್ವ, ಕ್ರಿಸ್ತಕ, ಸಾಲಿವಾನ ಶಕ ಈ ಥರ ಕರೀತಾರಲ್ಲ, ವಿಶ್ವಿ ಇದರ ಅರ್ಥ. ಕಾಲಗಣನೆ ಅಂದರೆ ವಿಶ್ವ ಇದ್ದಾಗ. ಕಾಲಗಣನೆಯನ್ನು ಮಹತ್ವಪೂರ್ಣವಾದ ದಿನದಂದು ಆರಂಭಿಸಲಾಗುತ್ತದೆ. ಅಂಥ ಕಾಲಗಣನೆಯನ್ನು ಶಕೆ ಎನ್ನುತ್ತಾರೆ. ಸಾಲಿವಾನ ಶಕ ಯೇಸು ಕ್ರಿಸ್ತರು ಬದುಕಿದ ಕಾಲಾವಧಿಯ ನಿರ್ದಿಷ್ಟ ವರ್ಷದಿಂದ ಆರಂಭವಾಗುತ್ತದೆ. ವಿಜಯನಗರ ಸಾಮ್ರಾಜ್ಯವು ಸಾಲಿವಾನ ಶಕ 1336ರಲ್ಲಿ ಸ್ಥಾಪನೆ ಆತ. ಅಂದ್ರೆ ಇದು ಸ್ಥಾಪನೆಯಾಗಿ ಯೇಸುವಿನ ವರ್ಷದಿಂದ 1336 ವರ್ಷಗಳು ಕಳೆದಿವೆ ಅಂದರ್ಥ. ಕಾಲಗಣನೆಯನ್ನು ಇನ್ನಿತರ ಶಾಖೆಗಳಲ್ಲಿಯೂ ಮಾಡುತ್ತಾರೆ. ಶಾಲಿವಾನ ಶಕ, ಗುಪ್ತ ಶಕ, ವಿಕ್ರಮ ಶಕೆ, ಹಿಜ್ರಿ ಶಕೆ, ಇನ್ನೂ ಮುಂತಾದ ಶಕೆಗಳಿವೆ. ಸಾಮಾನ್ಯವಾಗಿ ಈಗ ಇತಿಹಾಸ ನಿರೂಪಣೆಯಲ್ಲಿ ಸಾಮಾನ್ಯ ಶಕ ಎಂಬ ರೂಢಿಯಲ್ಲಿದೆ. ಒಂದು ಶತಮಾನವೆಂದರೆ 100 ವರ್ಷಗಳು. ನಾವು ಸಾಮಾನ್ಯ ಶಕ 21ನೇ ಶತಮಾನದವರು. 2001ರಿಂದ 2100ರವರೆಗೂ ನಾವು 21ನೇ ಶತಮಾನದವರು. ಇನ್ನು ಯೇಸುವಿನ ಕಾಲಾವಧಿ ನಿರ್ದಿಷ್ಟ ವರ್ಷ. ಸಾಮಾನ್ಯ ಶಕ ಪೂರ್ವ, ಇದು ಸಾಮಾನ್ಯ ಶಕ. ಈ ಕಡೆ 1ನೇ ಶತಮಾನ 2ನೇ ಶತಮಾನ ಅಂದ್ರೆ ಉಲ್ಟಾ ಹೋಗ್ತದ. ಈ ಕಡೆ 1ರಿಂದ 3 ಈ ಥರ ಹೋಗ್ತದ. ಇನ್ನು ಇಸ್ವಿಗಳು ಮಾನವನ ಪ್ರಗತಿಯನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತವೆ. ಘಟನೆಗಳು ನಡೆದ ಕಾಲಾನುಕ್ರಮವನ್ನು ತಿಳಿಸುವುದೇ ಇಸ್ವಿಗಳನ್ನು ಸೂಚಿಸುವ ಉದ್ದೇಶವಾಗಿದೆ. ಇಸ್ವಿಗಳನ್ನು ಕಂಠಪಾಠ ಮಾಡುವುದಕ್ಕಾಗಿ ಮಾತ್ರವೇ ಹೇಳಲಾಗಿಲ್ಲ. ಆರಂಭಿಕ ಸಮಾಜ. ಸಾಮಾನ್ಯವಾಗಿ ಇತಿಹಾಸವನ್ನು 3 ಪ್ರಧಾನ ಕಾಲಗಳಾಗಿ ವರ್ಗೀಕರಿಸಬಹುದು. 1ನೇದು ಪ್ರಾಗೈತಿಹಾಸಿಕ ಕಾಲ, 2ನೇದು ಪೂರ್ವಭಾವಿ ಇತಿಹಾಸ ಕಾಲ, 3ನೇದು ಇತಿಹಾಸ ಕಾಲ. ಮಾನವರ ಇತಿಹಾಸದಲ್ಲಿ ಪ್ರಾಗೈತಿಹಾಸಿಕ ಕಾಲವೇ 99.9% ಕಾಲಾವಧಿಯನ್ನು ಒಳಗೊಂಡೈತಿ. ಅಂದರೆ ಈ ಕಾಲದ ಕುರಿತು ಅಧ್ಯಯನ ಮಾಡಲು ಇರುವ ಆಧಾರಗಳು ಬಹಳ ಕಡಿಮೆ. ಆದ್ದರಿಂದ ಇತಿಹಾಸದಲ್ಲಿ ಪ್ರಾಗೈತಿಹಾಸಕ್ಕೆ ಕೊಟ್ಟಿರುವ ಸ್ಥಳಾವಕಾಶವೂ ಕೂಡ ಕಡಿಮೆ. ಮೇಲಿನ 3 ಕಾಲಗಳನ್ನು ವರ್ಗೀಕರಿಸಲು ಬಳಸಿರುವ ಮಾನದಂಡವೇ ಅಕ್ಷರಜ್ಞಾನವಾಗಿದೆ. ಅಕ್ಷರ ಪರಿಚಯವೇ ಇಲ್ಲದ ಕಾಲಘಟ್ಟವನ್ನು ಪ್ರಾಗೈತಿಹಾಸಿಕ ಕಾಲ ಎಂದು ಕರೆಯಲಾಗುತ್ತೆ. ಉದಾಹರಣೆಗೆ ಶಿಲಾಯುಗಗಳು. ಯಾವೊಂದು ಕಾಲದಲ್ಲಿ ಅಕ್ಷರಗಳ ತಿಳುವಳಿಕೆ ಇದ್ದು ಅವುಗಳನ್ನು ಇಂದು ಓದಲು ಸಾಧ್ಯವಾಗಿಲ್ಲದಿದ್ದರೆ ಆ ಘಟನೆಯನ್ನು ಪೂರ್ವಭಾವಿ ಇತಿಹಾಸ ಕಾಲ ಎಂದು ಕರೆಯಲಾಗುತ್ತೆ. ಉದಾಹರಣೆಗೆ ಹರಪ್ಪ ನಾಗರಿಕತೆ ಕಾಲ. ಯಾವ ಕಾಲಘಟ್ಟದಲ್ಲಿ ಅಕ್ಷರ ಪರಿಚಯವಿದೆಯೋ ಮತ್ತು ಆ ಅಕ್ಷರಗಳನ್ನು ಇಂದು ಓದಲಾಗುವುದೋ ಅದನ್ನೇ ಇತಿಹಾಸ ಕಾಲ ಅಂತ ಕರೀಲಾಕತ್ತೆ. ಅಂದ್ರೆ ಪ್ರಾಗೈತಿಹಾಸಿಕ ಕಾಲದಲ್ಲಿ ಏನಿತ್ತು, ಅವರಿಗೆ ಅಕ್ಷರ ಜ್ಞಾನನ ಇದ್ದಿರಲಿಲ್ಲ.
ಅಕ್ಷರದ ಪರಿಚಯನ ಇದ್ದಿರಲಿಲ್ಲ ಅವರಿಗೆ. ಇನ್ನು ಪೂರ್ವಭಾವಿ ಇತಿಹಾಸ ಕಾಲದಲ್ಲಿ ಅಕ್ಷರದ ಜ್ಞಾನ ಇತ್ತು, ತಿಳುವಳಿಕೆ ಇತ್ತು, ಬಟ್ ಓದಾಕೆ ಬರ್ತಿರ್ಲಿಲ್ಲ. ಇನ್ನು ಇತಿಹಾಸ ಕಾಲದಲ್ಲಿ ಏನೈತಿ, ಅವರಿಗೆ ಅಕ್ಷರ ಜ್ಞಾನನೂ ಐತಿ, ಓದಾಕನೂ ಬರ್ತೈತಿ ಅಂದಂಗೆ ಅದರ ಅರ್ಥ. ಜೀವ ವಿಕಾಸದ ಹಾದಿಯಲ್ಲಿ ಮೊದಲ ಏಕಕೋಶೀಯ ಜೀವಿಗಳು, ನಂತರ ಮೃದ್ವಂಗಿಗಳು, ಮೀನು, ಸಸ್ಯ, ಕೀಟ, ಉಭಯವಾಸಿ, ರೆಕ್ಕೆಯುಳ್ಳ ಕೀಟ, ಸರೀಸೃಪ, ಪಕ್ಷಿಗಳು, ಸಸ್ತನಿಗಳು, ಹೂ ಬಿಡುವ ಸಸ್ಯ, ಹುಲ್ಲು, ವಾನರ, ದ್ವಿಪಾದಿಗಳು ವಿಕಾಸ ಹೊಂದಿದವು. ಸುಮಾರು 18 ಲಕ್ಷ ವರ್ಷಗಳ ಹಿಂದೆ ಮಾನವರ ವಿಕಾಸವಾಯಿತು. ಆಧುನಿಕ ಮಾನವರ ದೈಹಿಕ ರಚನೆಯನ್ನು ಹೊಂದಿದ್ದ ಮಾನವರು ಮೊದಲು ದಕ್ಷಿಣ ಆಫ್ರಿಕಾದಲ್ಲಿ ಕಾಣಿಸ್ಕೊಂಡ್ರು. ಅವರು ಆಫ್ರಿಕಾದಿಂದ ಪ್ರಪಂಚದ ವಿವಿಧ ಭಾಗಗಳಿಗೆ ವಲಸೆ ಹೋಗಿ ನೆಲೆಸಿದರು ಅಂಥೇಳಿ ಹೇಳ್ತಾರೆ ಇತಿಹಾಸದಾಗ. ಈ ವಾದವನ್ನು ಈಗೂ ಸಕಟ್ಟಿದ್ದ ವಿಮರ್ಶೆಗೊಳಪಟ್ಟೈತಿ. ಇನ್ನು ಪ್ರಾಗ ಐತಿಹಾಸಿಕ ಕಾಲದಲ್ಲಿ 3 ವಿಧಗಳು: ಹಳೆ ಶಿಲಾಯುಗ, ಮಧ್ಯ ಶಿಲಾಯುಗ, ನವಶಿಲಾಯುಗ. ಹಳೆ ಶಿಲಾಯುಗ ಈ ಕಾಲವು ಮಾನವರ ಐತಿಹಾಸಿಕ ಆರಂಭಿಕ ಪುರಾತತ್ವ ಹಂತವಾಗಿದೆ. ಈ ಕಾಲದಲ್ಲಿ ಮಾನವರು ಹಣ್ಣು, ಹಂಪಲ, ಗಡ್ಡೆ, ಗೆಣಸುಗಳನ್ನು ತಿಂದು ಬದುಕ್ತಿದ್ರು. ಅಲೆಮಾರಿಗಳಾಗಿದ್ರು ಇವರು ಆಹಾರವನ್ನು ಅರಿಸುತ್ತಾ ಗವಿಗಳಲ್ಲಿ, ಕಲ್ಲಾಸರೆಗಳಲ್ಲಿ ವಾಸಿಸ್ತಿದ್ರು. ಹೆರೆಚೆಕ್ಕೆ, ಚಾಕು, ಕಲ್ಲೂಳಿ, ಮೋನೆ ಮುಂತಾದ ದೊಡ್ಡ ದೊಡ್ಡ ಶಿಲೆಗಳ ಉಪಕರಣಗಳನ್ನು ಇವರ ಬೆನಚುಕಲ್ಲುಗಳಿಂದ ತಯಾರಿಸ್ತಿದ್ರು. ಎಲೆ ಮತ್ತು ತೊಗಟೆಗಳನ್ನು ಹೊದಿಕೆಗಳಾಗಿ ಬಳಸ್ತಿದ್ರು ಇವರು. ಎಲ್ಲ ಕಾಲಗಳಲ್ಲಿಯೂ ಹಣ್ಣು, ಹಂಪಲ, ಗಡ್ಡೆ, ಗೆಣಸುಗಳು ದೊರೆಯುತ್ತಿರಲಿಲ್ಲ. ಹಳೆ ಶಿಲಾಯುಗದ ಕೊನೆಯ ಘಟ್ಟದಲ್ಲಿ ಆಹಾರಕ್ಕಾಗಿ ಬೇಟೆಯಾಡುವುದಾತು, ಮೀನ ಹಿಡಿದು ಇವ್ರು ಕಲ್ತ್ರು. ಮೊದಲು ಬಾರಿಗೆ ಬೆಂಕಿ ಪರಿಚಯ ಹಳೆ ಶಿಲಾಯುಗದಲ್ಲೇ ಆಯ್ತು. ಹಳೆ ಶಿಲಾಯುಗದ ಪ್ರಮುಖ ನೆಲೆಗಳಂದ್ರೆ ಯಾವ್ಯಾವಂದ್ರೆ, ಪ್ರಮುಖ ನೆಲೆಗಳು ಹಳೆ ಶಿಲಾಯುಗದ್ದು: ಮಧ್ಯಪ್ರದೇಶದ ಬೇಲಾನ್ ಕಣಿವೆ, ಕರ್ನಾಟಕದ ಹುಣಸಗಿ, ಬೈಚುಬಾಳ್ ಪ್ರದೇಶ, ಆಂಧ್ರ ಪ್ರದೇಶದ ಕರ್ನೂಲ್, ಅಮರಾವತಿ, ತಮಿಳುನಾಡಿನ ಅತ್ತಿರಾಮಪಕ್ಕಂ ಮುಂತಾದವುಗಳು. ಸಾಮಾನ್ಯವಾಗಿ ಹಳೆ ಶಿಲಾಯುಗದ ಕಾಲವನ್ನು 5 ಲಕ್ಷ ವರ್ಷಗಳಿಂದ 12,000 ವರ್ಷಗಳಂತೆ ಗುರುತಿಸಲಾಗಿದೆ. ಇನ್ನು ಮಧ್ಯ ಶಿಲಾಯುಗ, ಇದು ಹಳೆ ಶಿಲಾಯುಗ ಮತ್ತು ನವಶಿಲಾಯುಗದ ನಡುವಿನ ಸ್ಥಿತ್ಯಂತರ ಕಾಲವಾಗಿದೆ. ಈ ವರ್ಡ್ ನೆನ್ಪಿಟ್ಕೋಬೇಕು, ಸ್ಥಿತ್ಯಂತರ ಕಾಲವಾಗಿದೆ. ಆದ್ದರಿಂದ ಇದನ್ನು ಮಧ್ಯ ಶಿಲಾಯುಗ ಅಂತೇಳಿ ಕರೀತಾರೆ. ಈ ಕಾಲದ ಮಾನವರು ದೊಡ್ಡ ದೊಡ್ಡ ಶಿಲಾ ಉಪಕರಣಗಳ ಬದಲು ಕೌಶಲ್ಯಭರಿತ ಕಿರು ಶಿಲಾಯುಧಗಳನ್ನು ಬಳಸ್ತಿದ್ರು. ಹಳೆ ಶಿಲಾಯುಗದವ್ರು ಏನು ಮಾಡ್ತಿದ್ರು, ದೊಡ್ಡ ದೊಡ್ಡ ಬೆನಸು ಕಲ್ಲುಗಳಿಂದ ಮಾಡಿದಂಥ ಶಿಲೆಗಳನ್ನ ಬಳಸ್ತಿದ್ರು. ಇವರು ಸೂಕ್ಷ್ಮ ಸಣ್ಣ ಸಣ್ಣ ಶಿಲಾಯುಧಗಳನ್ನು ಬಳಸಲಾರಂಭಿಸಿದರು. ಆದ್ದರಿಂದ ಈ ಕಾಲವನ್ನು ಸೂಕ್ಷ್ಮ ಶಿಲಾಯುಗ ಅಂತೇ ಕರೀತಾರೆ, ಮೈಕ್ರೋಲಾಥಿಕ್ ಏಜ್ ಅಂತ ಕರೀತಾರೆ. ಈ ಕಿರು ಆಯುಧಗಳನ್ನು ಬಾಣದ ತುದಿಗೆ ಅಥವಾ ಕಟ್ಟಿಗೆಯ ತುದಿಗೆ ಸಿಕ್ಕಿಸಿ ಬರ್ಚಿಯಂತೆ ಬಳಸಿ ಬೇಟೆಯಾಡುತ್ತಿದ್ದರು. ಕಾಡು ಧಾನ್ಯಗಳನ್ನು ಆಹಾರಕ್ಕಾಗಿ ಸಂಗ್ರಹಿಸುತ್ತಿದ್ದರು. ಧಾನ್ಯಗಳಾಗಲಿ ಬೇಟೆಗಳಾಗಲಿ ನಿರಂತರವಾಗಿ ದೊರಕುತ್ತಿರಲಿಲ್ಲ. ಅನೇಕ ವೇಳೆ ಹಸಿವಿನಿಂದ ಕಾಲ ಕಳೆಯಬೇಕಾದ ಸಂದರ್ಭಗಳು ಬರುತ್ತಿದ್ದವು. ಅದಕ್ಕಾಗಿ ಇವರು ಏನು ಮಾಡಿದರು, ಇವ್ರು ಯಾವ ಮಾರ್ಗ ಕಂಡುಕೊಂಡ್ರು ಅಂದ್ರೆ, ಬೇಟೆಯ ಸಂದರ್ಭದಲ್ಲಿ ಗಾಯಗೊಂಡು ಬದುಕುಳಿದ ಪ್ರಾಣಿಗಳು ಅಥವಾ ದೊರೆತ ಮರಿಗಳನ್ನು ತಂದು ತಮ್ಮೊಟ್ಟಿಗೆ ಸಾಕುವುದನ್ನು ಕಲಿತರು. ಒಂದು ವಿಧದಲ್ಲಿ ಈ ಪ್ರಾಣಿಗಳು ಅವರಿಗೆ ಕಾಯ್ದಿರಿಸಿದ ತುರ್ತು ಕಾಲದ ಆಹಾರಗಳಾಗಿ ಬಳಕೆಯಾಗ ಶುರು ಮಾಡಿದವು. ಇದು ನಿಧಾನವಾಗಿ ಪಶುಪಾಲನೆಗೆ ಚಾಲನೆ ಮಾಡಿಕೊಟ್ಟಿತು. ಪಶುಪಾಲನೆ ಯಾವಾಗ ಸ್ಟಾರ್ಟ್ ಆಯ್ತು, ಯಾವ ಕಾಲದಲ್ಲಿ ಸ್ಟಾರ್ಟ್ ಆಯ್ತು? ಮಧ್ಯಂತರ ಕಾಲದಲ್ಲಿ ಅಥವಾ ಮಧ್ಯಶಿಲಾಯುಗದಲ್ಲಿ. ಮಧ್ಯಶಿಲಾಯುಗದ ಮಾನವರು ತಮ್ಮ ಮತ್ತು ಪಶುಗಳ ಆಹಾರಕ್ಕಾಗಿ ನಿರಂತರವಾಗಿ ಅಲಿದಾಡಕ್ಕೆ ಶುರು ಮಾಡಿದರು. ಬಿಡುವಿನ ವೇಳೆಗಳಲ್ಲಿ ಬೀಡು ಬಿಟ್ಟು ಸ್ಥಳಗಳ ಕಲ್ಲಾಸರೆಗಳ ಮೇಲೆ ಚಿತ್ರಗಳನ್ನು ಬಿಡಿಸುತ್ತಿದ್ದರು. ಪ್ರಾಣಿಗಳ ಚರ್ಮಗಳನ್ನು ತಮ್ಮ ಮೇಲೊದಿಕೆಗಳಾಗಿ ಬಳಸುತ್ತಿದ್ದರು. ಬೆಂಕಿಯ ಪರಿಚಯ ಚೆನ್ನಾಗಿ ಇದ್ದಿತು. ಈ ಕಾಲದ ನೆಲೆಗಳಲ್ಲಿ ಮಧ್ಯಪ್ರದೇಶದ ಭೀಮ್ಬೆಟ್ಕ, ಆದಮ್ಗರ, ಕರ್ನಾಟಕದ ಬ್ರಹ್ಮಗಿರಿ, ಕನಗನಹಳ್ಳಿ, ರಾಜಸ್ಥಾನದ ಬಾಗೋರು, ಗಣೇಶ್ವರ, ಪಶ್ಚಿಮ ಬಂಗಾಳದ ಬೀರ್ಬಾನ್ಪುರ, ಆಂಧ್ರ ಪ್ರದೇಶದ ವಾನಪಸಾರಿ, ಉತ್ತರ ಪ್ರದೇಶದ ಸರಾಯ್ ನಹರ್, ರಾಯ್ ಮತ್ತು ಮಹಾದಹ ಮುಂತಾದ ಪ್ರಮುಖವಾಗಿದ್ದವು ಮಧ್ಯಶಿಲಾಯುಗದ ಸ್ಥಳಗಳಿವು. ಇವು ನೆನಪಿಟ್ಕೊಳ್ಳೇಬೇಕು. ಇವು ಒಂದೊಂದು ಸತಿ ಟಿಗೆ ಪ್ರಶ್ನೆ ಕೇಳುವಂಥ ಚಾನ್ಸಸ್ ಇರ್ತದೆ. ಮಧ್ಯಶಿಲಾಯುಗದ ಕಾಲದ ಇಂದಿಗೆ ಮಧ್ಯಶಿಲಾಯುಗದ ಕಾಲ ಯಾವುದಂದ್ರೆ 12,000 ವರ್ಷಗಳಿಂದ 9,000 ವರ್ಷಗಳವರೆಗೆ ಇದ್ದಿತ್ತಂದ್ರೆ ಸಾಮಾನ್ಯವಾಗಿ ಗುರುತಿಸಲ್ಪಟ್ಟದ್ದು. ಇನ್ನು ನವಶಿಲಾಯುಗದ ಮಾನವರು ಅಂದ್ರೆ ನೆಕ್ಸ್ಟ್ 3ನೇದು ನವಶಿಲಾಯುಗ. ಮಾನವರು ಪಶುಪಾಲಕರಾದ್ದರಿಂದ ಅವರ ಪಶುಗಳಿಗೆ ಆಗಾಗ ಆಹಾರ ಅಭಾವ ಸೃಷ್ಟಿಯಾಗುತ್ತಿತ್ತು. ಆದ್ದರಿಂದ ಈ ಜನರು ಆಹಾರಕ್ಕಾಗಿ ಅಲಿಯುವುದನ್ನು ಬಿಟ್ಟು
ನವಶಿಲಾಯುಗದಲ್ಲಿ ಆಹಾರ ಉತ್ಪಾದನೆಗೆ ಮುಂದಾದರು. ನದಿ ತೀರಗಳಲ್ಲಿ ಫಲವತ್ತಾದ ಮೆಕ್ಕಲು ಮಣ್ಣಿನಲ್ಲಿ ಕೃಷಿಯನ್ನು ಆರಂಭಿಸಿದರು. ಕೃಷಿಯು ನವಶಿಲಾಯುಗದ ಜನರಿಗೆ ಧಾನ್ಯಗಳು ಮತ್ತು ಅವರ ಪಶುಗಳಿಗೆ ಮೇವನ್ನು ಪೂರೈಸುತ್ತಿತ್ತು. ಆದ್ದರಿಂದ ಅಲೆಮಾರಿ ಬದುಕನ್ನು ತೊರೆದು ಸೂಕ್ತ ಪ್ರದೇಶಗಳನ್ನು ಇವರು ಆಯ್ಕೆ ಮಾಡ್ಕೊಂಡು ನೆಲೆ ನಿಲ್ಲಕ್ಕೆ ಆರಂಭಿಸಿದರು. ಹೀಗೆ ಕೃಷಿ ಸಂಸ್ಕೃತಿ ನಾಗರಿಕತೆ ಫಸ್ಟ್ ಹೆಜ್ಜೆ ಇಟ್ಟುದನ್ನು ನವಶಿಲಾಯುಗದಲ್ಲಿ. ಭಾರತ ಉಪಖಂಡದಲ್ಲಿ ಕೃಷಿಯ ಆರಂಭಿಕ ಕುರುಹುಗಳು ಪಾಕಿಸ್ತಾನದ ಮೆಹರ್ಗರ್ನಲ್ಲಿ ಸಿಕ್ಕಾವ್. ಇಲ್ಲಿನ ಜನರು ವಾಸಕ್ಕೆ ವನ ಇಟ್ಟಿಗೆಗಳಿಂದ ಮನೆಗಳನ್ನು ನಿರ್ಮಿಸುತ್ತಿದ್ರು. ಕಾಶ್ಮೀರದ ಬುರ್ಜ್ ಹೋಮ್ ಪ್ರದೇಶದ ಜನರು ನೆಲದೊಳಗೆ ಗುಹೆಗಳನ್ನು ನಿರ್ಮಿಸಿಕೊಂಡಿದ್ರಂತ. ಕೃಷಿಯಲ್ಲಿ ಉತ್ಪಾದಿಸಿದ ಧಾನ್ಯಗಳನ್ನು ಸಂಗ್ರಹಿಸಿಡುವ ಸಮಸ್ಯೆ ಎದುರಾದಾಗ ಕೈಯಿಂದ ಮಣ್ಣಿನ ಮಡಿಕೆ ಮಾಡುವ ವಿಧಾನ ಕಂಡುಕೊಂಡ್ರು. ಫಸ್ಟ್ ಟೈಮ್ ಕೈಯಿಂದ ಮಾಡಿದ ಮಣ್ಣಿನ ಮಡಿಕೆ ನವಶಿಲಾಯುಗದ ಕಂಡುಕೊಂಡ್ರು. ಅಲ್ಲದೆ ಹೆರೆಯುವ, ಕಟ್ಟುವ, ಬೀಸುವ ಸಾಧನಗಳನ್ನ ಬಳಕೆಗೆ ತಂದರು. ಈ ಕಾಲದಲ್ಲಿ ಆರಂಭಿಕ ಹಳ್ಳಿಗಳು ಏಳಿಗೆಗೆ ಬಂದವು. ಚಕ್ರದ ಪರಿಚಯವಾದ ನಂತರ ಗುಣಾತ್ಮಕ ಮತ್ತು ವೈವಿಧ್ಯಮಯ ಮಡಿಕೆಗಳನ್ನು ತಯಾರಿಕೆ ಮಾಡಕ್ಕೆ ಶುರು ಮಾಡಿದ್ರು. ಈ ಕಾಲದಲ್ಲಿ ಕಲ್ಲಿನ ಆಯುಧಗಳನ್ನು ಚೆನ್ನಾಗಿ ಉಜ್ಜಿ ನಯಗೊಳಿಸಿ ಬಳಸುತ್ತಿದ್ದರು. ಬಳ್ಳಾರಿ ಸಮೀಪದ ಸಂಗನಕಲ್ಲು ಈ ರೀತಿಯ ಆಯುಧ ಉತ್ಪಾದನೆಯ ನೆಲೆಯಾಗಿತ್ತು. ಎಲ್ಲಿ? ಕರ್ನಾಟಕದ ಬಳ್ಳಾರಿ ಜಿಲ್ಲೆಯ ಸಂಗನಕಲ್ಲು ಆಯುಧ ಉತ್ಪಾದನೆಯ ನೆಲೆಯಾಗಿತ್ತಂತ. ವಿಶೇಷವಾಗಿ ಕೊಡಲಿ, ಮೊಳೆಗಳಿಂದ ತಯಾರಿಸಿದ ಆಯುಧಗಳನ್ನು ಬಳಸುತ್ತಿದ್ದರು. ಕರ್ನಾಟಕದಲ್ಲಿ ಬನಹಳ್ಳಿ, ಬ್ರಹ್ಮಗಿರಿ, ಬೂದಿಹಾಳ, ಹಳ್ಳೂರ, ಪಿಕ್ಲಿಹಾಳ, ಟಿ ನರಸೀಪುರ, ಉತ್ತೂರು, ಬಿಹಾರದ ಚಿರಾಂಡ ಮುಂತಾದ ಕಡೆಗಳಲ್ಲಿ ನವಶಿಲಾಯುಗದ ನೆಲೆಗಳು ಕಂಡುಬಂದಿವೆ. ಸಾಮಾನ್ಯವಾಗಿ ಇದರ ಕಾಲವನ್ನು ಇಂದಿಗೆ 9,000 ದಿಂದ 5,000 ವರ್ಷಗಳಂತೇಳಿ ಗುರುತಿಸಲ್ಪಟ್ಟದೆ. ಇಲ್ಲಿ ನೋಡ್ರಿ ನಕಾಶೆ, ನಮ್ಮ ಭಾರತದ ನಕಾಶೆ ಇದು ಅವಾಗಿಂದ ಹಳಿದ ಇವೆಲ್ಲ ಪ್ಲೇಸ್ಗಳು ಕೊಟ್ಟಾರ. ಹಳಿ ಶಿಲಾಯುಗದ್ದು, ನವಶಿಲಾಯುಗದ್ದು, ಮಧ್ಯಶಿಲಾಯುಗದ್ದು. ಇನ್ನು ಲೋಹಯುಗ. ನವಶಿಲಾಯುಗದ ಕೊನೆಯ ಕಾಲಕ್ಕೆ ಲೋಹಗಳ ಬಳಕೆ ಆರಂಭವಾಗಿತ್ತು. ಮೊದಲ ಮಾನವರು ಬಳಸಿದ ಲೋಹ ಅಂದರೆ ಯಾವುದು? ತಾಮ್ರ. ತಾಮ್ರಕ್ಕೆ ತವರವನ್ನು ಸೇರಿಸಿ ಕಂಚನ್ನು ಉತ್ಪಾದನೆ ಮಾಡುವಂತಹ ಕಲೆಯನ್ನು ಕಲ್ತರು. ಕಂಚು ತಾಮ್ರಕ್ಕಿಂತ ಗಡುಸಾದ ಒಂದು ಮಿಶ್ರಲೋಹ. ಕಂಚಿಗೆ ಏನೇನು ಮಿಕ್ಸ್ ಮಾಡ್ತಾರೋ? ತಾಮ್ರ ಮತ್ತು ತವರನ್ನು ಮಿಕ್ಸ್ ಮಾಡ್ತಾರೆ. ಆವಾಗ ಕಂಚಾಕತ್ತೆ. ಇನ್ನು ತಾಮ್ರ ಮತ್ತು ಕಂಚಿನ ಆಯುಧಗಳ ಪ್ರಮಾಣ ಅತ್ಯಲ್ಪವಾಗಿದ್ದರಿಂದ ಅವುಗಳ ಜೊತೆಯಲ್ಲೇ ಶಿಲಾಯುಧಗಳನ್ನು ಮುಂದುವರಿದವು. ಆದ್ದರಿಂದ ಈ ಕಾಲವನ್ನು ತಾಮ್ರ ಮತ್ತು ಕಂಚಿನ ಶಿಲಾಯುಗ ಎಂದು ಕರೆಯಲಾಗುವುದು. ಇದು 5,000 ವರ್ಷಗಳಿಂದೀಚೆಗೆ ಕಂಡು ಬಂದಿರುವಂಥದ್ದು. ಕೃಷಿ ಮತ್ತು ಪಶುಪಾಲನೆ ಪ್ರಧಾನ ಉದ್ಯೋಗವಾಗಿತ್ತು. ಚಕ್ರಗಳಿಂದ ಮಾಡಿದ ಅಲಂಕೃತ ಮಡಿಕೆಗಳು ಈ ಕಾಲದಲ್ಲಿ ಕಂಡುಬರುತ್ತವೆ. ತಾಮ್ರ ಮತ್ತು ಕಂಚಿನ ಶಿಲಾಯುಗದಲ್ಲಿ ಕೃಷಿ ಮತ್ತು ಪಶುಪಾಲನೆ ಪ್ರಧಾನ ಉದ್ಯೋಗವಾಗಿತ್ತು. ಚಕ್ರಗಳಿಂದ ಮಾಡಿದ ಅಲಂಕೃತ ಮಡಿಕೆಗಳು ಈ ಕಾಲದಲ್ಲಿ ಕಂಡುಬರುತ್ತವೆ. ತಾಮ್ರದ ಆಭರಣಗಳು ದೊರೆತಿವೆ. ಭೂಮಿಯನ್ನು ಆಳವಾಗಿ ಹೂಳಲು ಮತ್ತು ಅರಣ್ಯ ಕಡಿದು ಕೃಷಿ ಭೂಮಿಯಾಗಿ ಪರಿವರ್ತಿಸಲು ಕಂಚಿನ ಉಪಕರಣಗಳು ನೆರವಾದವು. ಇದರಿಂದ ಆಹಾರ ಪದಾರ್ಥಗಳ ಉತ್ಪಾದನೆಯಲ್ಲಿ ಹೆಚ್ಚಳ ಕಂಡಿತು. ಹೆಚ್ಚುವರಿ ಧಾನ್ಯಗಳನ್ನು ಅಗತ್ಯವಿರುವ ಪ್ರದೇಶಗಳಿಗೆ ಕಳಿಸಿಕೊಡುವ ಮೂಲಕ ವ್ಯಾಪಾರ ವಹಿವಾಟುಗಳು ಪ್ರಾರಂಭವಾದವು. ಯಾವಾಗ? ತಾಮ್ರ ಮತ್ತು ಕಂಚಿನ ಶಿಲಾಯುಗದಲ್ಲಿ. ಪರಿಣಾಮವಾಗಿ ವಾಯುವ್ಯ ಭಾರತದಲ್ಲಿ ಸಿಂಧೂ ಮತ್ತು ಅದರ ಉಪನದಿ ಕೊಳಗಳಲ್ಲಿ ಹರಪ್ಪ ನಾಗರಿಕತೆಯಂತಹ ಬೃಹತ್ ಸಂಸ್ಕೃತಿಯ ತಲೆ ಎತ್ತಲು ಕಾರಣವಾಯಿತು. ಹರಪ್ಪ ಸಂಸ್ಕೃತಿ ಬಗ್ಗೆ ನಿಮಗೆಲ್ಲರಿಗೂ ಗೊತ್ತಿರೋ ವಿಚಾರ ಐತಿ. ಅದು ಯಾವಾಗ? ಇದೆಲ್ಲ ತಾಮ್ರ, ಕಂಚ ಅಂದ್ರೆ ಲೋಹಗಳನ್ನು ಯಾವಾಗ ಬಳಕೆ ಮಾಡಕ್ಕೆ ಯಾವಾಗ ಕಂಚ ಲೋಹ ಬಳಕೆಗೆ ಶುರುವಾಯ್ತಲ್ಲ ಅವಾಗಿನಿಂದ ಸಿಂಧೂ ನಾಗರಿಕತೆ ಬೆಳಕಿಗೆ ಬಂತು ಅಂತೇಳಿ ಇತಿಹಾಸಕಾರರು ಗುರುತಿಸಿದ್ದಾರೆ. ದಕ್ಷಿಣ ಭಾರತದಲ್ಲಿ ತಾಮ್ರಕ್ಕೆ ಹೋಲಿಸಿದಾಗ ಕಂಚಿನ ಬಳಕೆ ಹೆಚ್ಚಾಗಿರಲಿಲ್ಲ. ದಕ್ಷಿಣ ಭಾರತದಲ್ಲಿ ಅಂದ್ರೆ ಭಾರತದ ದಕ್ಷಿಣ ದಿಕ್ಕಿಗೆ ಅಂದ್ರೆ ನಾವೇರು ಕಡೆ ಅಂದರೆ ನಮ್ಮ ಕಡೆ ರಾಜ್ಯಗಳು. ಇನ್ನು ಕರ್ನಾಟಕದ ಹಳ್ಳೂರು, ಬನಹಳ್ಳಿ, ಬ್ರಹ್ಮಗಿರಿ ಮುಂತಾದ ಕಡೆಗಳಲ್ಲಿ ತಾಮ್ರ ಮತ್ತು ಕಂಚಿನ ಶಿಲಾಯುಗದ ಆಧಾರಗಳು ದೊರೆತಿವೆ. ಕಬ್ಬಿನ ಯುಗ. ಕಬ್ಬಿನ ಅತ್ಯಂತ ಗಡುಸಾದ ಲೋಹ. ಇದು ದಕ್ಷಿಣ ಭಾರತದಲ್ಲಿ ತಾಮ್ರಕ್ಕೂ ಮೊದಲೇ ಬಳಕೆಯಲ್ಲಿತ್ತು. ದಕ್ಷಿಣ ಭಾರತದಲ್ಲಿ ತಾಮ್ರಕ್ಕಿಂತ ಮೊದಲೇ ಯಾವುದು? ಕಬ್ಬಿನ ಬಳಕೆಯಲ್ಲಿತ್ತು. ಕಬ್ಬಿಣವು 3,500 ವರ್ಷಗಳ ಹಿಂದೆಯೇ ದಕ್ಷಿಣ ಭಾರತದಲ್ಲಿ ಬಳಕೆಗೆ ಬಂದಿತ್ತು. ಈ ಕಾಲವನ್ನು ಬೃಹತ್ ಶಿಲಾ ಸಂಸ್ಕೃತಿಯ ಕಾಲ ಅಂತ ಕರೀತಾರೆ. ಕಬ್ಬಿಣದ ಆಯುಧ ಮತ್ತು ಸಲಕರಣೆಗಳು ಕೃಷಿ ಮತ್ತು ಕರಕುಶಲ ಉತ್ಪಾದನೆಯಲ್ಲಿ ನೆರವಾದವು.
ಉತ್ತರ ಭಾರತದಲ್ಲಿ ಕಬ್ಬಿಣದ ಬಳಕೆ ತೀವ್ರಗೊಂಡಂತೆ ಕೃಷಿ ಚಟುವಟಿಕೆಗಳು ಗರಿಗೆದರಿದವು. ಇದರಿಂದ ಹೆಚ್ಚುವರಿ ಉತ್ಪಾದನೆ ಉಂಟಾಯಿತು. ಹೆಚ್ಚುವರಿ ಉತ್ಪಾದನೆ ನಿಯಂತ್ರಿಸುವ ವರ್ಗವಾಗಿ ಪ್ರಜಾಪ್ರಭುತ್ವವು 2600 ವರ್ಷಗಳ ಹಿಂದೆ ಉದಯವಾಯಿತು. ಅವುಗಳೇ ಗಣರಾಜ್ಯಗಳು. ಗಣರಾಜ್ಯಗಳಂದರೆ ನೀವು ಕೇಳಲ್ಪಟ್ಟರೆ ನಂದ ಸಾಮ್ರಾಜ್ಯ, ಮೌರ್ಯ ಸಾಮ್ರಾಜ್ಯ, ಇಂಥ ಯಾವ್ಯಾವ ಹಳಿ ಅಂದರೆ ಪ್ರಾಚೀನ ಭಾರತದಲ್ಲಿ ರಾಜ್ಯರ ಆಳ್ವಿಕೆಯಲ್ಲಿದ್ದವಲ್ಲ ಅಂಥವ ಪ್ರವರ್ಧಮಾನಕ್ಕೆ ಬಂದವು. ಕಬ್ಬಿನ ಶಿಲಾಯುಗಕ್ಕೆ ಸೇರಿದ ಕರ್ನಾಟಕದ ನೆಲೆಗಳೆಂದರೆ ಬನಹಳ್ಳಿ, ಬೇರೇನಕಲ್ಲು, ಬ್ರಹ್ಮಗಿರಿ, ಕೊಪ್ಪ, ಹೆಗ್ಗಡೇನಹಳ್ಳಿ, ಟಿ. ನರಸೀಪುರ, ಹೆಮ್ಮಿಗಿ, ಹಳ್ಳೂರು, ಜಡಿಗೇನಹಳ್ಳಿ, ಸಾವನದುರ್ಗ, ಹತ್ತಿದುರ್ಗ, ಪಾಂಡವರ ದಿಣ್ಣೆ ಮೊದಲಾದವು ಇವೆಲ್ಲ ಕಬ್ಬಿನ ಯುಗಕ್ಕೆ ಸಂಬಂಧಪಟ್ಟ ಕರ್ನಾಟಕದಲ್ಲಿರುವಂತಹ ಪ್ಲೇಸಸ್ಗಳು. ಇಲ್ಲಿಗೆ ಈ ಅಧ್ಯಾಯ ಮುಕ್ತಾಯವಾಯಿತು. ಇನ್ನು ಸ್ವಲ್ಪ ರಿವಿಷನ್ ಸಲುವಾಗಿ ಇವೊಂದು 4 ಬಿಟ್ಟ ಸ್ಥಳಗಳನ್ನು ತುಂಬಬೇಕಂತ ಹೇಳಿ ಪ್ರಯತ್ನ ಮಾಡಕತ್ತಾನ. ಅಕ್ಷರಗಳ ಪರಿಚಯವಿಲ್ಲದ ಕಾಲಘಟ್ಟವನ್ನು ಪ್ರಾಗೈತಿಹಾಸಿಕ ಕಾಲ ಅಂತೇಳಿ ಕರೀತಾರೋ. ಸೂಕ್ಷ್ಮ ಶಿಲಾಯುಗವನ್ನು ಟಿಮ್ ಶಿಲಾಯುಗ ಅಂತ ಕರೀತಾರೋ ಅಂತ ಹೇಳಿ ಪ್ರಶ್ನೆ ಐತಿ. ನೀವೇ ಇದಕ್ಕೆ ಕಮೆಂಟ್ಸ್ ಮಾಡಿರಿ. ಭಾರತ ಉಪಖಂಡದಲ್ಲಿ ಕೃಷಿಯ ಆರಂಭಿಕ ಕುರುಹುಗಳು ಪಾಕಿಸ್ತಾನದ ಮೆಹರ್ಗಢದಲ್ಲಿ ಸಿಕ್ಕುವ. ಇನ್ನು ಇತಿಹಾಸದ ಪಿತಾಮಹ ಯಾರಂದ್ರೆ ಹೆರೋಡೋಟಸ್.